ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅರ್ಪಿತಾ. ಸೊ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಹೇಳಿದೆ ಇಂಜಿನಿಯರಿಂಗ್ ತಗೋಬೇಡಿ, ತಗೊಂಡ್ರು ಯಾಕೆ ತಗೊಂತಿದ್ದೀರಾ ಅಂತ ತಿಳ್ಕೊಂಡು ತಗೊಳ್ಳಿ ಅಂತ. ಅಂಡ್ ನಿಮ್ಗೆ ಏನೇ ಡೌಟ್ಸ್ ಇದ್ರು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳಿದೆ. ಅದಕ್ಕೊಬ್ರು ಈ ತರ ಕಮೆಂಟ್ ಮಾಡಿದ್ದಾರೆ. ಸೊ ಇವ್ರು ಕೇಳಿರೋದೇನು ಅಂದ್ರೆ ಫ್ರೆಶರ್ಸ್ ಗೆ ಜಾಬ್ ಸಿಗ್ತಾ ಇಲ್ಲ ಅಂತ. ಡೆಫಿನೆಟ್ ಆಗಿ ಈ ಪ್ರಾಬ್ಲಮ್ ಇದೆ. ಫ್ರೆಶರ್ಸ್ ಯಾಕೆ ಜಾಬ್ ಸಿಗ್ತಾ ಇಲ್ಲ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಸೊ ಕೊನೆವರೆಗೂ ವಿಡಿಯೋ ನೋಡಿ. ಇಂಡಿಯಾದಲ್ಲಿ ಎವ್ರಿ ಇಯರ್ 20 to 15 lakhs ಆಫ್ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಪಾಸ್ ಔಟ್ ಆಗಿ ಬರ್ತಿದ್ದಾರೆ. ಅಂಡ್ ಅದರಲ್ಲಿ ತುಂಬಾ ಕಡಿಮೆ ಜನಕ್ಕೆ ಕೆಲಸ ಸಿಗ್ತಾ ಇದೆ. ಯಾಕೆ ಈ ತರ ಆಗ್ತಾ ಇದೆ? ಅಂಡ್ ಯಾವ್ದೋ ಸರ್ವೆ ಪ್ರಕಾರ ಬರೀ 42% ಆಫ್ ದ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಗೆ ಎವ್ರಿ ಇಯರ್ ಕೆಲಸ ಸಿಗ್ತಾ ಇದೆ. ಮೋರ್ ದನ್ 50% ಆಫ್ ದ ಗ್ರಾಜುಯೇಟ್ಸ್ ಆರ್ ಅನ್ಎಂಪ್ಲಾಯ್ಡ್. ಸೊ ಇಲ್ಲಿ ಏನ್ ಅರ್ಥ ಆಗುತ್ತೆ? ಸಪ್ಲೈ ಜಾಸ್ತಿ ಇದೆ, ಅವೈಲಬಿಲಿಟಿ ಆಫ್ ದ ಜಾಬ್ ರೋಲ್ಸ್ ಕಡಿಮೆ ಇದೆ. ಇನ್ನೊಂದು ಮೇಜರ್ ರೀಸನ್ ಏನು ಅಂತಂದ್ರೆ ಸ್ಕಿಲ್ ಗ್ಯಾಪ್. ಕಮ್ಯುನಿಕೇಶನ್ ಇಲ್ಲ, ಪ್ರಾಕ್ಟಿಕಲ್ ಕೋಡಿಂಗ್ ನಾಲೆಡ್ಜ್ ಇಲ್ಲ, ರಿಯಲ್ ಪ್ರಾಜೆಕ್ಟ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ, ಇವಾಗ ರೀಸೆಂಟ್ ಆಗಿ ಬರ್ತಿರೋ AI ಟೂಲ್ಸ್ ಬಗ್ಗೆ ಗೊತ್ತಿಲ್ಲ, ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇಲ್ಲ. ಅಂಡ್ ನಾನೇ ಎಷ್ಟೋ ಜನಕ್ಕೆ ಇಂಟರ್ವ್ಯೂ ಮಾಡಿದೀನಿ. ಪ್ರಾಕ್ಟಿಕಲ್ ಆಗಿ ಕೇಳಿದ್ರೆ ಹೇಳ್ತಾರೆ, ಕ್ವಶನ್ ಆನ್ಸರ್ಸ್ ಹೇಳ್ತಾರೆ, ಬಟ್ ಯಾವ್ದಾದ್ರು ಒಂದ್ ಚಿಕ್ಕ ಟಾಸ್ಕ್ ಕೊಟ್ಬಿಟ್ಟು ಇದು ಕೋಡ್ ಬರೀರಿ ಅಂತಂದ್ರೆ ಆಗಲ್ಲ ಅಂತ ಹೇಳಿ. ಅಂಡ್ ಥರ್ಡ್ ರೀಸನ್ ಏನಪ್ಪಾ ಅಂತಂದ್ರೆ AI ಮತ್ತೆ ಆಟೋಮೇಶನ್ ಟೂಲ್ಸ್. ಇವಾಗಂತೂ ಎಷ್ಟು AI ಮತ್ತೆ ಆಟೋಮೇಶನ್ ಟೂಲ್ಸ್ ಬಂದಿದೆ ಅಂದ್ರೆ ಚಿಕ್ಕ ಪುಟ್ಟ ಕೆಲಸಗಳನ್ನೆಲ್ಲ AI ರಿಪ್ಲೇಸ್ ಮಾಡ್ತಾ ಇದೆ. ಟೆಸ್ಟಿಂಗ್ ಆಗಿರ್ಬೋದು, ಅಥವಾ ಸಪೋರ್ಟ್ ಜಾಬ್ ಆಗಿರ್ಬೋದು, ಅಥವಾ ಡಾಕ್ಯುಮೆಂಟೇಶನ್ ಮಾಡೋದಾಗಿರ್ಬೋದು, ಅಥವಾ ಬೇಸಿಕ್ ಕೋಡಿಂಗ್ ಮಾಡೋದಾಗಿರ್ಬೋದು, ಇದೆಲ್ಲದನ್ನು AI ರಿಪ್ಲೇಸ್ ಮಾಡ್ತಾ ಇದೆ. ಸೊ ಆ ಜಾಬ್ ರೋಲಿಗೆ ಬೇಕಾಗಿರೋ ಎಂಪ್ಲಾಯೀಸ್ ಇವಾಗ ಬೇಡ. ಇನ್ನೊಂದು ಮೇಜರ್ ರೀಸನ್ ಏನು ಅಂತಂದ್ರೆ ಕೋವಿಡ್ ಟೈಮ್ ಅಲ್ಲಿ ಎಲ್ಲಾ ಕಂಪ್ನೀಸು ತುಂಬಾ ಜಾಸ್ತಿ ಹೈರಿಂಗ್ ಮಾಡಿದ್ದಾರೆ. 2020 ಮತ್ತೆ 2022 ನಲ್ಲಿ ಎಷ್ಟು ಹೈರಿಂಗ್ ಮಾಡಿದ್ದಾರೆ ಅಂತಂದ್ರೆ ಇವಾಗ ಇಷ್ಟು ಜನನ ಫೈರ್ ಮಾಡ್ತಿರೋ ರೀಸನ್ ಅವಾಗ ಅಷ್ಟು ಜನನ ಹೈರ್ ಮಾಡಿರೋದು. ಬಟ್ ಇವಾಗ ಪ್ರಾಜೆಕ್ಟ್ಸ್ ಬರ್ತಾ ಇರೋ ಲೆವೆಲ್ ಕಡಿಮೆ ಆಗಿದೆ, ಬಟ್ ಎಂಪ್ಲಾಯಿ ಲೆವೆಲ್ ಇಲ್ಲಿಗಿದೆ. ಸೊ ಎಂಪ್ಲಾಯೀಸ್ ಲೆವೆಲ್ ಇದೆ ಇಲ್ಲಿಗೆ ತರಬೇಕು ಅಂತ ಇವಾಗ ಎಷ್ಟು ಫೈರಿಂಗ್ ಮಾಡಿದ್ದಾರೆ ನೀವೇ ನೋಡ್ತಾ ಇದ್ದೀರಾ. ಲಾಸ್ಟ್ 2 years ಇಂದ ಬಿಗ್ ಕಂಪ್ನೀಸ್, ಓವರ್ ಆಲ್ ಎಲ್ಲಾ ಕಂಪ್ನೀಸು ತಗೊಂಡ್ರೆ 100,000ಕ್ಕಿಂತ ಜಾಸ್ತಿ ಎಂಪ್ಲಾಯೀಸ್ ನ ಫೈರ್. ಇವಾಗ AI ಬಂದಿರೋದ್ರಿಂದ ಹೈರಿಂಗ್ ನ 50% ಕಡಿಮೆ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಮುಂಚೆ 100 ಜನನ ಹೈರ್ ಮಾಡ್ತಿದ್ರು ಅಂತಂದ್ರೆ ಇವಾಗ 50 ಜನನ ಹೈರ್ ಮಾಡ್ತಾ ಇದ್ದಾರೆ. ಸೊ ನೀವೇ ನೋಡ್ತಿದ್ದೀರಾ, ವಾರ್ ಸಿಚುವೇಶನ್ಸ್ ಬೇರೆ ಇದೆ. ನಮಗೆ ಮೋಸ್ಟ್ ಆಫ್ ದ ಪ್ರಾಜೆಕ್ಟ್ಸ್ ಬರದೆ US ಮತ್ತೆ ಯುರೋಪ್ ಕಂಟ್ರೀಸ್ ಇಂದ. ಅಲ್ಲೇ ಪ್ರಾಜೆಕ್ಟ್ಸ್ ಪೈಪ್ ಲೈನ್ ಹಾಳಾಗೋಗಿದೆ. ಇನ್ ನಮಗೆ ಎಲ್ಲಿಂದ ಪ್ರಾಜೆಕ್ಟ್ಸ್ ಬರುತ್ತೆ? ರೈಟ್. ಪ್ರಾಜೆಕ್ಟ್ಸ್ ಇಲ್ಲ ಅಂದ್ರೆ ರಿಸೋರ್ಸಸ್ ಬೇಡ ಅಂದ್ರೆ ಹೈರಿಂಗ್ ಯಾಕೆ ಮಾಡ್ತಾರೆ? ಅಂಡ್ ಓವರ್ ಆಲ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಸ್ಕಿಲ್ ಸೆಟ್ ಒಂದೇ ಮ್ಯಾಟರ್ ಆಗತ್ತಾ? ಇಲ್ಲ. ಕಮ್ಯುನಿಕೇಶನ್ ಒಂದೇ ಮ್ಯಾಟರ್ ಆಗತ್ತಾ? ಇಲ್ಲ. ಅಡಾಪ್ಟಬಿಲಿಟಿ ಇಸ್ ವಾಟ್ ಇಂಪಾರ್ಟೆಂಟ್. ಅಡಾಪ್ಟಬಿಲಿಟಿ ಅಂದ್ರೆ ಹೊಂದ್ಕೊಂಡು ಹೋಗೋದು. ಇವತ್ ನೀನ್ ಒಂದ್ ಟೆಕ್ನಾಲಜಿನಲ್ಲಿ ಕೆಲಸ ಮಾಡ್ತಾ ಇದೆಯಾ, ನಾಳೆ ಇನ್ನೊಂದು ಟೆಕ್ನಾಲಜಿನಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ನೀನ್ ಅದಕ್ಕೆ ರೆಡಿ ಇರಬೇಕು. ಅದಕ್ಕೆ ಬೇಕಾಗಿರೋ ಎಲ್ಲದೂ ನಿನಗೆ AI ಅಲ್ಲಿ ಸಿಗುತ್ತೆ. ಫ್ರೆಶರ್ ಆಗಿ ಜಾಬ್ ಹುಡುಕ್ತಿದ್ದೀರಾ ಅಂತಂದ್ರು ದಯವಿಟ್ಟು IT ಇಂಡಸ್ಟ್ರಿ ಹೆಂಗ್ ವರ್ಕ್ ಆಗುತ್ತೆ, ಏನೇನ್ ಸ್ಕಿಲ್ ಸೆಟ್ ಬೇಕು, ಯಾವ್ಯಾವ AI ಟೂಲ್ಸ್ ಯೂಸ್ ಮಾಡ್ತಿದ್ದಾರೆ, ಪ್ರತಿಯೊಂದ್ರ ಬಗ್ಗೆನೂ ತಿಳ್ಕೊಳ್ಳಿ, ರಿಸರ್ಚ್ ಮಾಡಿ. ಇವಾಗಿಂದಾನೆ ಅಕಸ್ಮಾತ್ ಇಂಜಿನಿಯರಿಂಗ್ ಇನ್ನ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಅಲ್ಲಿ ಇದ್ದೀರಾ, ಅಥವಾ ಈ ವರ್ಷ ಜಾಯ್ನ್ ಆಗ್ಬೇಕು, ಇವಾಗ್ಲಿಂದಾನೆ ಪ್ರಿಪೇರ್ ಆಗಕ್ ಸ್ಟಾರ್ಟ್ ಮಾಡಿ. ಅಂಡ್ ನಾನು ಹೇಳಿದಾಗೆ IT ಕಂಪ್ನೀಸ್ ಅಲ್ಲಿ ಪ್ರಾಸೆಸ್ ಹೆಂಗಿರುತ್ತೆ, ಮ್ಯಾನೇಜ್ಮೆಂಟ್ ಹೆಂಗಿರುತ್ತೆ, IT ಕಂಪ್ನಿ ಹೆಂಗ್ ವರ್ಕ್ ಆಗುತ್ತೆ, ಯಾವ್ಯಾವ ತರ ಪ್ರಾಜೆಕ್ಟ್ಸ್ ಇರುತ್ತೆ, ಯಾವ್ಯಾವ ಟೆಕ್ನಾಲಜೀಸ್ ನ ಯೂಸ್ ಮಾಡ್ತೀವಿ, ಎಷ್ಟು ಟೀಮ್ಸ್ ಇನ್ವಾಲ್ವ್ ಆಗಿರುತ್ತೆ ಒಂದ್ ಪ್ರಾಜೆಕ್ಟ್ ನ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತಂದ್ರೆ, ಫ್ಯೂಚರ್ ಅಲ್ಲಿ AI ಯಾವ್ಯಾವ ಜಾಬ್ ರೋಲ್ಸ್ ನ ರಿಪ್ಲೇಸ್ ಮಾಡ್ತಿದೆ, ಪ್ರತಿಯೊಂದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಅಂಡ್ ಎವ್ರಿ ವೆನ್ಸ್ಡೇ IT ರಿಲೇಟೆಡ್ ಕಂಟೆಂಟ್ ಜೊತೆ ನಾನು ನಿಮ್ ಮುಂದೆ ಬರ್ತೀನಿ. ಸೊ ಮತ್ತೆ ಸಿಗುವ.